ವಾವ್, ಎಣ್ಣೆ ಬದನೆಕಾಯಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ರೊಟ್ಟಿ ಚಪಾತಿ ಜೊತೆಗಂತೂ ಸಖತ್ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಮಾತ್ರ. ಇದೇ ಎಣ್ಣೆಕಾಯಿ ಬದನೆಕಾಯಿ ನಮ್ಮ ಮಾಮೂಲಿ ಟೈಪಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಟ್ರೈ ಮಾಡಿ ನೋಡೋಣ ಇವತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು, ನಂಬಲ್ಲ ನೀವು, ಸೂಪರಾಗಿತ್ತು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ಹಾಯ್ ಎಲ್ರಿಗೂ, ನಾನು ನಿಮ್ಮ ಮನೆ ಮಗಳು ಶ್ವೇತಾ ಮಾತಾಡ್ತಾ ಇರೋದು. ಇವತ್ತು ನಾನು ಎಣ್ಣೆ ಬದನೆಕಾಯಿನ ಸ್ವಲ್ಪ ಬೇರೆ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಇದು ರಾಯದುರ್ಗದ ಬದನೆಕಾಯಿ ಅಂತ ಹೇಳ್ತಾರೆ. ಅದು ಸಿಕ್ಕಿತ್ತು ನನಗೆ. ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲೂ ಸಿಗುತ್ತೆ ಇದು. ಸೊ ಅದಕ್ಕೆ ಮತ್ತೆ ನಾನು ಕರಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಮತ್ತು ಕಾಯಿನ ಅಥವಾ ಕೊಬ್ಬರಿ ಹೆಚ್ಚಿ ಇಟ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಇಷ್ಟಿದ್ರೆ ಸಾಕಾಗತ್ತೆ. ಎಲ್ಲನೂ ಸಪ್ರೇಟಾಗೆ ಹುರ್ಕೊಳ್ಳೋಣ. ನಾನು ಗೋಡಂಬಿನ ಇದರಲ್ಲೇ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಥರ ಬೇಕು, ಗ್ರೇವಿ ಮೇಲ್ಗಡೆ ಹಾಕೋಣ, ಟಚಪ್ಪಿಗಿರಲಿ ಅನ್ನೋದಾದರೆ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಸಪ್ರೇಟಾಗಿ ಹಾಕ್ಬೋದು. ಇದು ಮೆಣಸಿನ್ಕಾಯಿನೂ ಅಷ್ಟೇ, ನಿಮಗೆ ಸ್ವಲ್ಪ ಖಾರವಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಕಡಲೆ ಕನ್ಸಿಸ್ಟೆನ್ಸಿ ಬರಲಿ ಅನ್ನೋದು ಉದ್ದೇಶದಿಂದ ಹಾಕ್ತಾ ಇರೋದು. ಎಲ್ಲನೂ ಸಪ್ರೇಟಾಗೆ ಹುರ್ಕೊಳ್ಳೋಣ, ಯಾಕಂದರೆ ಒಂದೊಂದು ಬೇಗ ಹುರಿದ್ಬಿಡುತ್ತೆ ಅಲ್ವಾ. ಹೀಗಾಗಿ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳಿನ ಫ್ಲೇವರ್ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಕರಿಗಳಿಗೆ. ಹಾಗೆ ಬದನೆಕಾಯಿನ ಈ ಥರ ಹೋಳು ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಅದು ಇದ್ರ ಸಮೇತ ಹಾಕ್ಬಿಡ್ತಾರೆ, ಜುಟ್ಟು ಸಮೇತ. ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹುರ್ಕೊಂಡಿರೋದೆಲ್ಲದನ್ನು ಸೇರಿಸ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಬಾರ್ದು, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ಇದನ್ನು ಇವಾಗ ಬದನೆಕಾಯಿಗೆ ಫಿಲ್ ಮಾಡಿ ಒಂದು ಸೈಡಿಗೆ ಇಟ್ಕೊಡ್ತೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋಣ. ಎಣ್ಣೆ ಬದನೆಕಾಯಿ ಅಂದರೆ ಆಲ್ಮೋಸ್ಟ್ ಬೇರೆ ಥರನೇ ಮಾಡ್ತಾರೆ. ನಾನಿವತ್ತು ಸ್ವಲ್ಪ ಹೊಸ ಥರ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು. ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ, ಹೇಗೆ ಬಂದಿತ್ತು ಅಂತ ಮರಿಬೇಡಿ. ಈಗ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿನ ಅಷ್ಟೇ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕಂದ್ರೂ ಹೆಚ್ಕೋಬೋದು. ನಾನು ಚಿಕ್ಕದಾಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊಳ್ಳೋಣ ಚೆನ್ನಾಗೆ. ಮನೇಲಿ ಮಕ್ಕಳಿಲ್ಲ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಮಾತ್ರ. ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ಈಗ ನೋಡಿ, ಬದನೆಕಾಯಿಗೆ ನಾನು ಈ ಥರ ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು. ಈಗ ಬದನೆಕಾಯಿ ಎಲ್ಲ ಎಣ್ಣೆಲಿ ಸ್ವಲ್ಪ ಬಾಡಿದೆ. ಈಗ ನಾನು ಉಳಿದಿರೋ ಗ್ರೇವಿ ಏನಿದೆ ಅಲ್ವಾ, ಅದನ್ನು ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಆಯಿಲೆಲ್ಲ ಸಪ್ರೇಟ್ ಆಗಿರುತ್ತೆ. ಆಯಿಲ್ ಸಪ್ರೇಟ್ ಆಗಿಬಿಟ್ಟು ಮೇಲೆ ತೇಲ್ತಾ ಇರುತ್ತೆ. ನೀರು ಆಯಿಲು ಆಲ್ಮೋಸ್ಟ್ ಸಪ್ರೇಟ್ ಆಗಿರುತ್ತೆ. ಆ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಆಗಿದೆ ಅಂತ ಅರ್ಥ. ನೋಡಿ, ಆಯಿಲೆಲ್ಲ ಕಾಣಿಸ್ತಾ ಇದೆ. ಆ ಗ್ರೇವಿ ಸ್ಮೆಲ್ಲಿಗೆ ಯಾವಾಗ ಟೇಸ್ಟ್ ಮಾಡ್ತೀನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ, ಆಲ್ಮೋಸ್ಟ್ ಮನೇಲಿರೋದೆ. ಈಗಲೇ ಯಾಕೆ ಟ್ರೈ ಮಾಡಬಾರ್ದು? ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಗೊತ್ತಲ್ವಾ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಟೇಸ್ಟ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ.